ನಮಸ್ಕಾರ ಎಲ್ಲರಿಗೂ ಬಸ್ ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್ ಮಗ ಟಾಪ್ 5 ಕ್ರಿಕೆಟಿಂಗ್ ಅಪ್ಡೇಟ್ಸ್ ಎಲ್ಲರಿಗೂ ಸ್ವಾಗತ ಮಗ ಮೊದಲನೇ ಅಪ್ಡೇಟ್ ಹೋಗ್ಬಿಟ್ಟು ಪಾಟ್ ನಂಗೆ ಬೇಗ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಂಗೆ ಬೆಲ್ಲೈಕನ್ ಕ್ಲಿಕ್ ಮಾಡ್ಕೊಳ್ಳಿ ಮೊದಲನೇ ಅಪ್ಡೇಟ್ ಇಟ್ಸ್ ಅಬೌಟ್ ಸಮಿತ್ ರಾಹುಲ್ ದ್ರಾವಿಡ್ ಅವರ ಮಗನ ಬಗ್ಗೆ ಅಪ್ಡೇಟ್ ಬರ್ತಿದೆ ಮಗ ನಮ್ಮ ಲೋಕಲ್ ಮಹಾರಾಜ ಟ್ರೋಫಿಲಿ ಅವರು ಮೈಸೂರು ವಾರಿಯರ್ಸ್ಗೆ ಆಡ್ತಾ ಇದ್ರು ಆಡಿರೋಂಥ ಮ್ಯಾಚ್ಗಳಲ್ಲಿ ಅಷ್ಟೊಂದು ಏನು ಕಿತ್ತಿ ದಬ್ಬಾಕಿಲ್ಲ ಆಡಿದ್ರು ಒಂದು ಮ್ಯಾಚ್ ಅಂತ ಎರಡು ಮ್ಯಾಚ್ ಎಲ್ಲ ಆಡಿದ್ದಾರೆ ಪರವಾಗಿಲ್ಲ ಅನ್ನೋ ಥರ ಆಡಿದ್ದಾರೆ ಬಟ್ ಇವರ ಆವ್ರೇಜು ಅದು ಇದು ಎಲ್ಲ ನೋಡ್ತು ಅಂತಂದರೆ ಏನು ಅಂತ ಹೆವಿ ಪುಡಾಂಗ್ ಪ್ಲೇಯರ್ ಅಂತ ಹೇಳ್ಕೊಳ್ಳೋದಕ್ಕಾಗಲ್ಲ ಈ 18 ವರ್ಷದ ಪ್ಲೇಯರ್ ಇನ್ನೂ ಸ್ವಲ್ಪ ಡೆವಲಪ್ ಮಾಡ್ಕೋಬೇಕು ಸ್ಕಿಲ್ಲ ಅಂತಲೇ ಅನ್ಸೋದು ಸೊ ಇವ್ರನ್ನ ಇವಾಗ ಇಂಡಿಯಾಗೆ ಸೆಲೆಕ್ಟ್ ಮಾಡಿದ್ದಾರೆ ಸಡನ್ ಆಲ್ ಆಫ್ ಎ ಸಡನ್ನು ಸೊ ಆದರೆ ಇವಾಗ ಪ್ಯೂರ್ ನೆಪೋಟಿಸಮ್ ಅಂತ ಎಲ್ಲ ಸಿಕ್ಕಾಪಟ್ಟೆ ಟ್ರೆಂಡ್ ಆಗ್ತಿದೆ ಸೋಷಿಯಲ್ ಮೀಡಿಯಾದಲ್ಲಿ ರಾಹುಲ್ ದ್ರಾವಿಡ್ ಅವರ ಮಗ ಅನ್ನೋ ಕಾರಣದಿಂದ ನೀವು ಇಂಡಿಯಾ ಟೀಮಿಗೆ ಸೆಲೆಕ್ಟ್ ಮಾಡ್ತೀರಾ ಅಂತಂದರೆ ಇದು ಏನು ಹೇಳಬೇಕು ನಿಮಗೆ ರಿಯಲ್ ಟ್ಯಾಲೆಂಟಿಗೆ ವ್ಯಾಲ್ಯೂನೇ ಇಲ್ವಾ ಯಾಕೊಬ್ಬ ಪ್ಲೇಯರ್ ಚೆನ್ನಾಗಿ ಆಡೋವಂಥ ಪ್ಲೇಯರ್ನ ತುಳಿತಾ ಇದ್ದೀರಾ ನೀವು ಈ ಥರ ಪ್ಲೇಯರ್ನ ಸೆಲೆಕ್ಟ್ ಮಾಡ್ಬಿಟ್ಟು ಏನು ಅಂತ ಏನು ಎಕ್ಸ್ಟ್ರಾರ್ಡನರಿ ಟ್ಯಾಲೆಂಟ್ ಏನಲ್ಲ ಅನ್ನೋ ಥರ ಇವಾಗ ಸೋಷಿಯಲ್ ಮೀಡಿಯಾದಲ್ಲಿ ಡಿಸ್ಕಷನ್ ಅಂತೂ ಆಗ್ತಾ ಇದೆ ಮಹಾರಾಜ ಟ್ರೋಫಿಲಿ ನಾನು ನೋಡಿಲ್ಲ ಇವರು ಬ್ಯಾಟಿಂಗ್ ಆಡಿರೋದು ಅದೇ ರೀಲ್ಸಲ್ಲಿ ಅಲ್ಲಿ ನೋಡಿದ್ದಷ್ಟೇ 82 ರನ್ನ ಇವರು ಹೊಡೆದಿದ್ದಾರೆ ಆಡಿರುವಂಥದ್ದು 7 ಮ್ಯಾಚು 7 ಇನ್ನಿಂಗ್ಸಲ್ಲಿ ಬ್ಯಾಟಿಂಗ್ ಆಡಿದ್ದಾರೆ ವಿತ್ ಆನ್ ಆವ್ರೇಜ್ ಆಫ್ 11.71 ಇವರ ಆವ್ರೇಜು ವಿತ್ ಸ್ಟ್ರೈಕ್ ರೇಟ್ ಆಫ್ 113.88 113 ಸ್ಟ್ರೈಕ್ ರೇಟು ಸೊ ಇವ್ರನ್ನ ಆಸ್ಟ್ರೇಲಿಯಾ ಸೀರೀಸ್ಗೆ ಅಂಡರ್ 19 ಆಸ್ಟ್ರೇಲಿಯಾ ಸೀರೀಸ್ಗೆ ಸೆಲೆಕ್ಟ್ ಮಾಡಿದ್ದಾರೆ 3 ಮ್ಯಾಚ್ ODI ಸೀರೀಸ್ ODI ಅಂದರೆ 50 ಓವರ್ ಫಾರ್ಮ್ಯಾಟ್ ಸೀರೀಸ್ನ ODI ಅಂತ ಹೇಳೋಕ್ಕಾಗಲ್ಲ ಓಕೆ ODI ಲೆಕ್ಕನ ತಗೊಳ್ಳಿ 50 ಓವರ್ ಸೀರೀಸ್ಗೆ ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ ಸೊ ಏನು ಹೇಳಬೇಕು ಅಂತ ಗೊತ್ತಾಗ್ತಾ ಇಲ್ಲ ಮಗ ನನಗೆ ನಾನು ಈ ಕಡೆ ಚೆನ್ನಾಗಿದೆ ಅಂತ ಹೇಳಿದ್ರು ತಪ್ಪು ಚೆನ್ನಾಗಿಲ್ಲ ಈ ಸೆಲೆಕ್ಷನ್ ಅಂತ ಹೇಳಿದ್ರು ತಪ್ಪು ಎರಡು ಕಡೆಯಿಂದನೂ ಹೋಗಿತೀರಾ ಏನು ರಾಹುಲ್ ದ್ರಾವಿಡ್ ಅವ್ರ ಮಗ ಆದರೆ ಆಡಬಾರ್ದಾ ಅಂತ ಹೋಗಿತೀರಾ ಏನು ರಾಹುಲ್ ದ್ರಾವಿಡ್ ಅವ್ರ ಮಗನೇ ಆಡಬೇಕಾ ಅಂತ ಹೋಗಿತೀರಾ ಏನು ಹೇಳಿದ್ರು ತಪ್ಪು ನೀವು ಕಾಮೆಂಟಲ್ಲಿ ಹಾಕಿ ನೆಪೋಟಿಸಮ್ ಅಲ್ವಾ ಅಂತ ಅಪ್ಡೇಟ್ ಬಂತು ಸೂರ್ಯಕುಮಾರ್ ಯಾದವ್ಗೆ ಇಂಜುರಿ ಆಗಿದೆ ಅಂತ ಅಪ್ಡೇಟ್ ಬರ್ತಿದೆ ಮಗ ಬುಚ್ಚಿ ಬಾಬು ಟೂರ್ನಮೆಂಟ್ನ ಆಡೋದಕ್ಕೆ ಅಂತ ಹೋಗಿದ್ರು ಬಾಂಗ್ಲಾದೇಶ್ ಸೀಸ್ ಬರ್ತಿದೆ ಜೊತೆಗೆ ಬಾರ್ಡರ್ ಗವಾಸ್ಕರ್ ಟ್ರೋಫಿ ಬರ್ತಿದೆ ಇದಕ್ಕೆ ನಾನು ಸೆಲೆಕ್ಟ್ ಆಗಲೇಬೇಕು ಗುರು ಆ ಟೆನ್ನಿ ಕಾಸ್ಟ್ ನಾನು ಚೆನ್ನಾಗಿ ಪರ್ಫಾರ್ಮ್ ಮಾಡ್ತೀನಿ ಇಲ್ಲಿ ಟೆಸ್ಟ್ ಫಾರ್ಮೇಟನ್ನು ಆಡಲೇಬೇಕು ಇಂಡಿಯಾಗೆ ಅಂತ ಪಣ ತೊಟ್ಬಿಟ್ಟು ಹೋಗಿದ್ರು ನೋಡಿದ್ರೆ ಇಲ್ಲಿ ಇವರಿಗೆ ಇಂಜುರಿನೇ ಆಗೋಗ್ಬಿಟ್ಟಿದೆ ಪಾಪ ಬಾಂಗ್ಲಾದೇಶ್ ಸೀರೀಸ್ ಬೇರೆ ಬರ್ತಿದೆ ಸೊ ಡೌಟ್ಫುಲ್ ಅಂತ ಹೇಳಬೇಕು ಬಾಂಗ್ಲಾದೇಶ್ ಸೀರೀಸ್ಗೆ ಇವರು ಆದಷ್ಟು ಬೇಗ ರಿಕವರ್ ಆಗಲಿ ನೋಡಿ ಒಂದು ಸೀರೀಸ್ನ ಆಡಬೇಕು ಅಂತ ಪಣ ತೊಟ್ಬಿಟ್ಟು ಒಂದು ಟೂರ್ನಮೆಂಟ್ ಆಡೋಕ್ಕೆ ಅಂತ ಹೋದ್ರು ಸೊ ಆ ಟೂರ್ನಮೆಂಟಲ್ಲಿ ಇಂಜುರಿ ಆಗೋಗ್ಬಿಡ್ತು ಪಾಪ ಸೊ ನೋಡೋಣ ಹೋಪ್ಫುಲಿ ಬೇಗ ಕಮ್ ಬ್ಯಾಕ್ ಮಾಡ್ತಾರೆ ರಿಕವರ್ ಆಗ್ತಾರೆ ಅಂತ ಅನ್ಕೊಂಡಿದ್ದೀನಿ ಅಪ್ಡೇಟ್ ನಂಬರ್ 3 ಫಾರ್ಮ್ ಆಫ್ ಪಾಕಿಸ್ತಾನಿ ಪ್ಲೇಯರ್ ದಾನಿಶ್ ಕನೇರಿಯಾ ಅವರು ಒಂದು ಸ್ಟೇಟ್ಮೆಂಟ್ ಆಗಿ ಕೊಟ್ಟಿದ್ದಾರೆ ಲುಕ್ ಅಟ್ ದ ಸಿಚುವೇಶನ್ ಅಟ್ ಪಾಕಿಸ್ತಾನದಲ್ಲಿ ನೋಡೋರು ಹೆಂಗಿದೆ ಸಿಚುವೇಶನ್ ಹೆಂಗಿದೆಯೋ ನಂಗಂತೂ ಗೊತ್ತಿಲ್ಲ ಅವ್ರು ಹೇಳಿರೋದು ಹಿಂಗೆ ಫಾರ್ಮರ್ ಪಾಕಿಸ್ತಾನಿ ಪ್ಲೇಯರ್ಸ್ನ ಈ ಥರ ಹೇಳ್ತಾ ಇದ್ದಾರೆ ಅಂತಂದರೆ ಅದು ಸಿಚುವೇಶನ್ ಕರೆಕ್ಟಾಗಿಲ್ಲ ಫಸ್ಟು ಪ್ಲೇಯರ್ಸ್ಗಳ ಸೇಫ್ಟಿ ಇಂಪಾರ್ಟೆಂಟು ಇಂಡಿಯಾದವರು ಹೋಗಿ ಅಲ್ಲಿ ಆಡಬಾರ್ದು ಚಾಂಪಿಯನ್ಸ್ ಟ್ರೋಫಿನ ಅಂತ ಇವರೇ ಹೇಳ್ತಾ ಇದ್ದಾರೆ ಗೊತ್ತಿಲ್ಲ ಬೇರೆ ಪಾಕಿಸ್ತಾನಿ ಪ್ಲೇಯರ್ಸ್ಗಳೆಲ್ಲ ಬರಬೇಕು ನಾವು ಆಹ್ವಾನ ಮಾಡ್ತೀವಿ ಏನೂ ಆಗೋದಿಲ್ಲ ಅವರು ಸೆಕ್ಯೂರಿಟಿನ ಕರ್ಕೊಂಬರ್ಲಿ ಆರ್ಮಿನ ಕರ್ಕೊಂಬರ್ಲಿ ಏನು ಬೇಕಾದ್ರೂ ಕರ್ಕೊಂಬರ್ಲಿ ಇಂಡಿಯನ್ಸ್ ಇಲ್ಲಿ ಬಂದು ಆಡಲಿ ನಮಗೆ ಅದೇ ಒಂದು ದೊಡ್ಡ ಗೌರವ ನಮಗೆ ಅನ್ನೋ ಥರ ಬೇರೆಯವರು ಹೇಳ್ತಾ ಇದ್ದಾರೆ ಇವ್ರು ದಾನಿಶ್ ಕನೇರಿಯಾ ನೋಡಿದ್ರೆ ಇವರು ಬರಲೇಬಾರ್ದು ಅವರು ಪಾಕಿಸ್ತಾನದ ಸಿಚುವೇಶನ್ ಸರಿ ಇಲ್ಲ ಡಮ್ ಅನ್ಸ್ಬಿಡ್ತಾರೆ ಅನ್ನೋ ಥರ ಇವರೇ ಒಂಥರ ಡರ್ರಿಗ್ತಾ ಇದ್ದಾರೆ ಸೊ ಎಲ್ಲಾದ್ರೂ ನೋಡ್ತು ಅಂತಂದರೆ ಇವರೇ ಹೇಳ್ತಾ ಇದ್ದಾರೆ ಹಿಂಗೆ ಅಂತಂದರೆ BCCI ಇದನ್ನ ಗಣನೆಗೆ ತಗೊಂಡು ಇಲ್ಲ ನೋಡಿ ಪಾಕಿಸ್ತಾನಿ ಮಾಜಿ ಪ್ಲೇಯರ್ ಹೇಳ್ತಾರೆ ಎಲ್ಲ ಡಮ್ ಅನ್ಸ್ತಾರೆ ಅಂತ ನಾವೇನಕ್ಕೆ ಹೋಗಬೇಕು ಅಂತ ಅಲ್ಲಿ ಜಯೇಶಾಗೆ ಹೇಳ್ತಾರೆ ಜಯೇಶ ICC ಸೆಕ್ರೆಟರಿ ಇಲ್ಲ ICC ಚೇರ್ಮನ್ ಅಲ್ವಾ ಇಲ್ಲ ಗುರು ನೀವು ಪಾಕಿಸ್ತಾನಿ ಪ್ಲೇಯರ್ಸ್ಗಳೇ ನೋಡಿ ಹಿಂಗೆ ಹೇಳ್ತಾ ಇದ್ದಾರೆ ನಾವು ಹೆಂಗೆ ಬರೋಣ ಅಂತ ಹೇಳ್ಬಿಟ್ಟು ಇದನ್ನ ಡಮ್ ಅನ್ಸ್ತಾರೆ ಅಂತ ಕಾಣಿಸುತ್ತೆ ಹೈಬ್ರಿಡ್ ಮಾಡಲ್ಗೆ ಬನ್ನಿ ನಾವು USA ಹೋಗ್ತೀವಿ UAE ಹೋಗ್ತೀವಿ ಬಂದ್ಬಿಟ್ಟು ಅಲ್ಲೇ ಆಡ್ರಿ ಅಂತ ಅಪ್ಡೇಟ್ ನಂಬರ್ 4 ವಿರಾಟ್ ಕೊಹ್ಲಿ ಮತ್ತೆ RCB ಕಂಗ್ರ್ಯಾಚುಲೇಟ್ ಮಾಡಿದ್ದಾರೆ ಪ್ಯಾರಾಲಿಂಪಿಕ್ಸ್ ವಿನ್ನರ್ಗೆ ಗೋಲ್ಡ್ ಮೆಡಲ್ ವಿನ್ನರ್ಗೆ 2 ಟೈಮ್ಸ್ ಆಸ್ ಎ ಇಂಡಿಯನ್ನು ಯಾರು ಕೂಡ ಪ್ಯಾರಾಲಿಂಪಿಕ್ಸಲ್ಲಿ ಆಸ್ ಎ ಫೀಮೇಲು ಗೆದ್ದೇ ಇಲ್ಲ 2 ಸಲ ಪ್ಯಾರಾಲಿಂಪಿಕ್ಸ್ ಗೋಲ್ಡ್ ಮೆಡಲ್ನ ಅದನ್ನ ಗೆದ್ದರೆ ಅವಾನಿ ಲೆಖಾರ ಅವರು ಸೊ ಇವರಿಗೆ ಕಂಗ್ರ್ಯಾಚುಲೇಟ್ ಮಾಡಿದ್ರೆ ವಿರಾಟ್ ಕೊಹ್ಲಿ ಅಂಡ್ RCB ಅಪ್ಡೇಟ್ ನಂಬರ್ 5 ಋತುರಾಜ್ ಗಾಯಕ್ವಾಡ್ಗೆ MS ಧೋನಿಯ ಅಗತ್ಯತೆ ಇನ್ನೂ 1 ವರ್ಷ ಇದೆ ಇಲ್ಲಿಂದನೇನೋ ಡೈರೆಕ್ಟಾಗಿ ಕೈ ಬಿಟ್ಟು ಹೊರಟೋಗ್ಬಿಟ್ರು ಅಂತಂದರೆ MS ಧೋನಿ ರಿಟೈರ್ಮೆಂಟ್ನ ಕೊಟ್ಬಿಟ್ಟು ನನಗನ್ಸುತ್ತೆ CSK ಕ್ಲಿಕ್ ಆಗೋದಿಲ್ಲ ಅಷ್ಟೊಂದು ಅಂದ್ಕೊಂಡಂಥ ಮಟ್ಟಿಗೆ ಋತುರಾಜ್ ಗಾಯಕ್ವಾಡ್ ತೊಗೊಂಡೋಗೋದಕ್ಕೆ ಅಷ್ಟು ಬೇಗ ಸಾಧ್ಯ ಆಗೋದಿಲ್ಲ ಅಂತ ಅಂದ್ಕೊಂಡಿದ್ದೀನಿ ಅಂತ ಸುರೇಶ್ ರೈನಾ ಅವರು ಹೇಳಿದ್ದಾರೆ ಯಾಕಂದರೆ MS ಧೋನಿ ಗೈಡ್ ಮಾಡೋದು ಆನ್ ಫೀಲ್ಡ್ ನಿಂತ್ಕೊಂಡು ಇವರಿಗೆ ಅಗತ್ಯತೆ ಇನ್ನೂ ಇದೆ ಫಸ್ಟ್ ಇಯರಲ್ಲಿ ಅಷ್ಟೊಂದಿನ ಕಲ್ತಿಲ್ಲ ಇವರು ಸೊ ಇನ್ನೊಂದು ವರ್ಷ ಸ್ವಲ್ಪ ಗೈಡ್ ಚೆನ್ನಾಗಿ ಮಾಡ್ತು ಅಂತಂದರೆ ಹೋಪ್ಫುಲಿ ಅವರು ಸಗದ ಕ್ಯಾಪ್ಟನ್ಸಿನ ನಿಭಾಯಿಸ್ಬೋದು ಬರುವಂಥ ಇಯರ್ಗಳಲ್ಲಿ ಅಂತ ಸುರೇಶ್ ರೈನಾ ಹೇಳಿದ್ದಾರೆ ಅದರಿಂದ MS ಧೋನಿ 2025 IPL ಆಡಬೇಕು ಅಂತ ಸುರೇಶ್ ರೈನಾ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ ಮಗ ನೋಡೋಣ ಅದೇನಾಗುತ್ತೆ ಅಂತ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಇದಿಷ್ಟು ಆಗಿದ್ದು ಟಾಪ್ 5 ಕ್ರಿಕೆಟಿಂಗ್ ಅಪ್ಡೇಟ್ಸ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡ್ಬೋದು ಶೇರ್ ಮಾಡ್ಬೋದು ಸಬ್ಸ್ಕ್ರೈಬ್ ಕೂಡ ಆಗ್ಬೋದು ಸಿಗೋಣ ಬಾ